ಯಾವ ವ್ಯಕ್ತಿ, ಯಾವ ಜನಾಂಗ, ಯಾವ ಜನರು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ಕೋತಾರೋ, ಅರ್ಲಿಯರ್ ನಾವು ಮಾತಾಡ್ತಿದ್ದೋ ನಂಬರ್ಸ್ ನಲ್ಲಿ ಮಾತಾಡ್ತಿದ್ದೋ, ಇಷ್ಟು ವಿದ್ಯಾವಂತರಿದ್ದಾರೆ ಏನು ಅಂತ, ಆದ್ರೆ ಗುಣಮಟ್ಟದ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಪ್ರತಿಭೆ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆದ್ರೆ ಇವತ್ತು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಹಳ ಸ್ಪಷ್ಟವಾಗಿ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡ್ತಿದೆ. ಅತಿ ಹೆಚ್ಚಿನ ಅಕ್ರಿಡೇಷನ್ ಸರ್ಕಾರಿ ಕಾಲೇಜುಗಳು ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಅಕ್ರಿಡೇಷನ್ ಏನಾರ ಆಗಿರುವಂಥ ನಂಬರ್ 1 ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಪ್ರಸ್ತುತವಾಗಿರುವಂಥ ಸರ್ಕಾರಕ್ಕೆ ನಿಜಕ್ಕೂ ಹೇಳಬೇಕು ಅಂದ್ರೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರಿಗೆ ಶಿಕ್ಷಣ ನೀತಿ ಬಗ್ಗೆ ಅವ್ರು ಓದೇ ಇಲ್ಲ. ಪಠ್ಯ ಪುಸ್ತಕ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ಕೊಂಡ್ಬಿಟ್ಟಾರೆ. ಏನನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? UGC ವಿರುದ್ಧವಾಗಿ ಮಾಡ್ತೀರಾ? ಎಜುಕೇಶನ್ ಕೌನ್ಸಿಲ್ ವಿರುದ್ಧವಾಗಿ ಮಾಡ್ಕೋತೀರಾ? ಇಡೀ ವಿಶ್ವನೇ ಬಿಟ್ಟು ಮಾಡ್ತೀರಾ? ಇಡೀ ಭಾರತನೇ ಬಿಟ್ಟು ಮಾಡ್ತೀರಾ? ಏನನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಏನನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಿದ್ದೀರಾ. ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯವಾಗಿರುವಂತದ್ದು. ಯಾವುದೇ ಸಮಾಜ, ವ್ಯಕ್ತಿ, ಪ್ರದೇಶ, ಅದರ ಸಂಸ್ಕೃತಿ, ಅದರ ಏನೇ ಸಾಧನೆಗಳನ್ನ ಮಾಡಬೇಕು, ಸುಸ್ಥಿರತೆಯನ್ನ ಪಡೆಯಬೇಕು ಅಂದ್ರೆ ಅದಕ್ಕೆ ಮೂಲವಾಗಿ ಕೇವಲ ಶಿಕ್ಷಣ ಅಂತ ಹೇಳಕ್ಕಾಗಲ್ಲ. ಗುಣಮಟ್ಟದ ಶಿಕ್ಷಣ, ಜ್ಞಾನ, ಆವಿಷ್ಕಾರ, ತಂತ್ರಜ್ಞಾನ ಮತ್ತು ಕೌಶಲ್ಯತೆ, ಸಂಸ್ಕೃತಿ ಬಹಳ ಪ್ರಮುಖ ಪಾತ್ರಗಳನ್ನ ವಹಿಸುತ್ತೆ. ಹಾಗಾಗಿ ಇವತ್ತು ನಮ್ಮ ಸಮಾಜ ಬಹಳಷ್ಟು ಇತಿಹಾಸ ಹೊಂದಂತ ಒಂದು ಸಮಾಜ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಪಡೆದಂತ ನಮ್ಮ ಮೆಕಾಲೆ ಎಜುಕೇಶನ್ ಸಿಸ್ಟಮ್, ಅದು ಯಾವ ಉದ್ದೇಶದಿಂದ ಬ್ರಿಟಿಷರು ನಮಗೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಯಾವ ರೀತಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಂದಿರುವಂಥದ್ದು, ಹೇಗೆ ಪ್ರಾರಂಭವಾದಂಥದ್ದು, 68ರಿಂದ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಂಥದ್ದು, ತದನಂತರ 86ರಲ್ಲಿ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಂಥದ್ದು, 34 ವರ್ಷದ ನಂತರ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವಂಥದ್ದು. ಇದು ವ್ಯವಸ್ಥೆಯ ಒಂದು ಪ್ರಕ್ರಿಯೆ. ಕಾಲಕ್ಕೆ ಬೇಕಾಗಿರೋ ಸೂಕ್ತವಾಗಿರುವಂತ ಆ ಒಂದು ಕಾಲಕ್ಕೆ ಸೂಕ್ತವಾಗಿ ಸುಧಾರಣೆಗಳನ್ನ ಮತ್ತು ಉತ್ತಮವಾಗಿರುವಂಥ ಪ್ರಕ್ರಿಯೆಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರವಾಗಿರುತ್ತದೆ. ಹಾಗಾಗಿ ಕಾಲಕ್ರಮೇಣ ಪರಿಸ್ಥಿತಿ ಹೇಗೆ ಉತ್ತಮಗೊಳ್ಳುತ್ತಾ ಪ್ರಕಾರವಾಗಿ ಪ್ರಸ್ತುತವಾಗಿ ಜಾಗತಿಕ ಲೋಕದಲ್ಲಿ, ಇವತ್ತು ಜಾಗತಿಕ ಲೋಕದಲ್ಲಿ ಇದೀವಿ ನಾವು. ಗ್ಲೋಬಲೈಸ್ ವರ್ಲ್ಡ್ ಅಲ್ಲಿ ಇರಬೇಕಾಗಿದ್ರೆ ನಾವು ಕಾಂಪೀಟ್ ಮಾಡೋಂಥದ್ದು ಪ್ರತಿಯೊಬ್ಬರೂ ನಮ್ಮ ಪ್ರತಿಭೆ ಆಧಾರಿತವಾಗಿ, ಜ್ಞಾನ ಆಧಾರಿತವಾಗಿ, ಆವಿಷ್ಕಾರ ಆಧಾರಿತವಾಗಿ, ಉದ್ಯಮಶೀಲತೆ ಆಧಾರಿತವಾಗಿ, ಪ್ರಸ್ತುತೆ, ಸುಸ್ಥಿರತೆ ಇವೆಲ್ಲವನ್ನು ಒಳಗೊಂಡಂತೆ ನಾವು ಶಿಕ್ಷಣವನ್ನ ಪಡಿಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಭಾರತ ಜನಸಂಖ್ಯೆ ಆಧಾರಿತವಾಗಿರುವಂಥದ್ದು. ಇಡೀ ವಿಶ್ವದಲ್ಲೇ ಯುವ ಜನಸಂಖ್ಯೆನಲ್ಲಿ ಪ್ರಥಮ ಸ್ಥಾನದಲ್ಲಿ, ಇಡೀ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿ ಯುವಕರ ಜನಸಂಖ್ಯೆ ಇರುವಂಥದ್ದು ಭಾರತದಲ್ಲೇ. ಹಾಗಾಗಿ ಸಮಾನತೆಯನ್ನು ಕೊಡಬೇಕು, ಸಮಾನ ಶಿಕ್ಷಣ ಕೊಡಬೇಕು, ಬಡತನ ನಿರ್ಮೂಲನೆ ಮಾಡಬೇಕು, ಜಾತಿ ಧರ್ಮ ಆಧಾರಿತವಾಗಿರುವಂಥ ಯಾವುದೇ ನ್ಯೂನತೆಗಳಿದ್ರೂ ಅದನ್ನು ಸರಿಪಡಿಸಬೇಕು. ಅದನ್ನು ಸರಿಪಡಿಸಲಿಕ್ಕೆ ಅದರದ್ದೇ ಆದಂಥ ಪ್ರಕ್ರಿಯೆಗಳು ನಡೆದಿರುವಂಥದ್ದಿದೆ. ನಾವೇನು ವಿಶೇಷವಾಗಿ ಕರ್ನಾಟಕದಲ್ಲಿ ನಾವೇ ಪ್ರತ್ಯೇಕವಾಗಿ ಏನೋ ನಾವು ಮಾಡ್ಲಿಕ್ಕೆ ಹೋಗಲಿಲ್ಲ. ಇಡೀ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದವರು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಹೆಚ್ಚಿನ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಕರ್ನಾಟಕದವ್ರಿಗೆ. 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಪೂರ್ಣವಾಗಿ ರೂಪಿಸಲಿಕ್ಕೆ ಒಂದು ಬೇಸ್, ಹೆಡ್ ಕ್ವಾರ್ಟರ್ಸ್ ಆಗಿದ್ದು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ದಂಥವ್ರು ವಿಜ್ಞಾನಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ಮತ್ತು ಅವ್ರ ತಂಡದಲ್ಲಿ ಹೆಚ್ಚಿನ ಜನ ನಮ್ಮ ಬೆಂಗಳೂರಿನವರು ಮತ್ತು ಭಾರತದ ನಾನಾ ಭಾಗದ ಎಲ್ಲ ಪ್ರತಿಷ್ಠಿತವಾಗಿರುವಂಥ ಸಾಧಕರು ಆ ಸಮಿತಿಯ ಸದಸ್ಯರಾಗಿದ್ದರು. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಚ್ಚಾಗಿ ನಡೆದು ನಮಗೊಂಥರ ಕರ್ನಾಟಕ ಯಾವಾಗ್ಲೂ ಫಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಮೊದಲನೇ ಖಾಸಗಿ ಇಂಜಿನಿಯರಿಂಗ್, ಅತಿ ಹೆಚ್ಚಿನ ಮೆಡಿಕಲ್ ಕಾಲೇಜ್, ಅತಿ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್, ಅತಿ ಹೆಚ್ಚಿನ ರೀತಿ IT, BT, ಸೈನ್ಸ್. ಈಗಾಗಲೇ ಹೇಳಿದಾಗೆ ನಮ್ಮ ರವೀಂದ್ರ ರೇಷ್ಮೆ ಅವರು ಹೇಳಿದಾಗೆ ಆಗಿನ ಕಾಲದಲ್ಲೇ ನಮ್ಮ ವಿಜ್ಞಾನ ನಗರವಾಗಿ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಬೆಳೆದಿರುವಂಥದ್ದಿದೆ. ಪಬ್ಲಿಕ್ ಸೆಕ್ಟರ್ ಹೇಗೆ ಪ್ರಾರಂಭ ಆಯಿತು, ವಿಜ್ಞಾನದಿಂದ ಪ್ರಾರಂಭವಾಗಿದ್ದು ಹೇಗೆ IT ಸೆಕ್ಟರ್ಗೆ ಈಗ ಬೆಳೆದಿರುವಂಥದ್ದು, ಅದರದ್ದೇ ಆದಂಥ ಫೌಂಡೇಶನ್ ಇದೆಯಲ್ಲ, ಅದ್ಭುತವಾಗಿರುವಂಥ ಒಂದು ಫೌಂಡೇಶನ್. ಈ ಫೌಂಡೇಶನ್ ಅದ್ಭುತವಾಗಿ ಬೆಳೆದು ಬಂದಿರುವಂಥದ್ದು. ಈ ಪ್ರಕ್ರಿಯೆಗಳು ಇಲ್ಲಿ ನಡೆದಿರೋ ಕಾರಣ ಮತ್ತು ಸವಿಸ್ತರವಾಗಿ ಈ ದಿಕ್ಕಿನಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿರೋ ಕಾರಣ ನಮ್ಮ ಅದೃಷ್ಟ ಆಗಿತ್ತು. ಮತ್ತು 34 ವರ್ಷದ ನಂತರ ಪ್ರಕ್ರಿಯೆಗಳು ನಡೆದು ಹೇಗೆ ಸಲಹೆ ಸೂಚನೆಗಳು ಬರ್ತು. 3 ಲಕ್ಷ ಗ್ರಾಮ ಸಭೆಯಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಇತಿಹಾಸದಲ್ಲಿ ಯಾವ ಒಂದು ನೀತಿನ ರೂಪಿಸ್ಲಿಕ್ಕೆ ಈ ರೀತಿ ಸವಿಸ್ತಾರವಾಗಿ 4 ವರ್ಷ ಕಾಲ ತಗೊಂಡಿರುವಂಥ ಮಾಹಿತಿಯನ್ನು 6 ವರ್ಷ ಕಾಲ ನಡೆದಿರುವಂಥದ್ದು. ಬಟ್ ಬೇಸಿಕ್ ಲೆವೆಲ್ ಮೀಟಿಂಗ್ಸ್ಗಳು ಮಾಡೋಕ್ಕೆ 4 ವರ್ಷ ತಗೊಂಡಿರುವಂಥದ್ದು. ಆಗೇನು ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು 2015ರಲ್ಲಿ, ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಇಡೀ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಆ ಸರ್ಕಾರ ಎಲ್ಲ ಸಂಬಂಧಪಟ್ಟ ಪ್ರಾಥಮಿಕ, ಪ್ರೌಢ, ಉನ್ನತ ಎಲ್ಲ ಸಚಿವರು ಆ ಒಂದು ಸಭೆಗಳಲ್ಲಿ
ಸಕ್ರಿಯವಾಗಿ ಎಲ್ಲ ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿರುವಂಥದ್ದಿದೆ, ಎಲ್ಲರೂ ಸಹಮತವನ್ನು ಕೊಟ್ಟಿರೋದು, ಎಲ್ಲರೂ ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲರೂ ತೊಡಗಿರುವಂಥದ್ದು ಇದೆ. ಹಾಗಾಗಿ ಇದು ಯಾವುದೋ ಪ್ರತ್ಯೇಕವಾಗಿ ಇದ್ದಕ್ಕಿದ್ದ ಹಾಗೆ ಬಂದಿರುವಂಥದ್ದಲ್ಲ. ಯಾವುದೇ ನೀತಿ ನೋಡ್ರಿ, ಇಷ್ಟು ಸುದೀರ್ಘವಾಗಿ 6 ವರ್ಷ ಕಾಲ ಸಮಯವನ್ನು ತಗೊಂಡಿರುವಂಥ ಇತಿಹಾಸದಲ್ಲಿ ಅಂದರೆ ಅದು ರಾಷ್ಟ್ರೀಯ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಇದು ಆಯಿತು, ಪ್ರಕ್ರಿಯೆ ಆಯಿತು, ಘೋಷಣೆ ಆಯಿತು. 2020 ಜುಲೈನಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಘೋಷಿಸ್ತಾರೆ. ಆ ಘೋಷಣೆ ಮಾಡಿದ ತಕ್ಷಣ ಏನೊಂದು 21ರಿಂದ ಅನುಷ್ಠಾನವನ್ನು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ನೀತಿಯಲ್ಲಿ ನಿಗದಿಯಾಗಿರುತ್ತೆ. ಆ ನೀತಿಯಲ್ಲಿ ನಿಗದಿಯಾಗಿದ ಕಾರಣ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ರೈತ ನಾಯಕರಾಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಘೋಷಣೆ ಆಗಿದ್ದ ದಿನವೇ, ರಾಷ್ಟ್ರೀಯ ಶಿಕ್ಷಣ ನೀತಿ ಘೋಷಣೆ ಆದಂಥ ದಿನವೇ ಡಾಕ್ಟರ್ ಕಸ್ತೂರಿ ರಂಗನ್ ಅವ್ರ ಮನೆಗೆ ತೆರಳಿ ಅವರಿಗೆ ಗೌರವವನ್ನು ಸಲ್ಲಿಸಿ ಈ ರೀತಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ಟಂಥವ್ರು ನಾವು ಕರ್ನಾಟಕದಲ್ಲಿ ಕ್ರಮವನ್ನು ವಹಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ತಕ್ಷಣ ಕ್ರಮವನ್ನು ವಹಿಸ್ತೀವಿ ಅಂತ ಅವರ ಮನೆಗೆ ತೆರಳಿ ಅವರಿಗೆ ಈ ವಿಚಾರವನ್ನು ತಿಳಿಸಿ ಬಂದ ತಕ್ಷಣವೇ ನಮ್ಮ ಸಚಿವ ಸಂಪುಟದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪಾಲಿಸಿಯನ್ನು ಒಪ್ಪಿಗೆಯನ್ನು ಕೊಟ್ಟು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದ ನಂತರ ಒಂದು ಸಮಿತಿಯನ್ನು ಇಂಪ್ಲಿಮೆಂಟೇಷನ್ಗೆ ರೋಡ್ ಮ್ಯಾಪನ್ನು ಮಾಡಲಿಕ್ಕೋಸ್ಕರ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂಥ SV ರಂಗನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶಿಕ್ಷಣ ತಜ್ಞರ ಒಂದು ಸಮಿತಿಯನ್ನು ಮಾಡಿ ಶಾಲೆ ಶಿಕ್ಷಣಕ್ಕೆ ಬೇರೆ, ಉನ್ನತ ಶಿಕ್ಷಣಕ್ಕೆ ಪ್ರತ್ಯೇಕವಾಗಿ 2 ಸಮಿತಿಗಳನ್ನು ಮಾಡಿ ಕಾರ್ಯರೂಪಕ್ಕೆ ತರುವಂಥದ್ದನ್ನ ರೋಡ್ ಮ್ಯಾಪನ್ನು 2020 ನವೆಂಬರ್ನಲ್ಲಿ ವರದಿಯನ್ನು ಸಲ್ಲಿಸ್ತಾರೆ ಸರ್ಕಾರಕ್ಕೆ. ಆ ವರದಿಯನ್ನು ಸಲ್ಲಿಸಿದ ತಕ್ಷಣವೇ ಸರ್ಕಾರದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಆ ಒಂದು ಅನುಷ್ಠಾನದ ರೋಡ್ ಮ್ಯಾಪಲ್ಲಿ ಏನೊಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಗುರಿ ಏನಾಗಿತ್ತು ಅಂದ್ರೆ 2020ರಲ್ಲಿ 35ರ ಒಳಗೆ 15 ವರ್ಷದ ಒಳಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮ್ಮ ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲೂ ಅನುಷ್ಠಾನವನ್ನು ಆಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ 15 ವರ್ಷ ಕಾಲವನ್ನ ನಿಗದಿ ಮಾಡುವಂಥದ್ದಾಗಿರುತ್ತೆ. ಆದರೆ ಕರ್ನಾಟಕದಲ್ಲಿ SV ರಂಗನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕರ್ನಾಟಕದಲ್ಲಿ 10 ವರ್ಷ ಕಾಲದಲ್ಲೇ 2020ರಿಂದ 2030ರ ಒಳಗೆ 10 ವರ್ಷ ಕಾಲದ ಒಳಗೇನೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ನಿಗದಿ ಮಾಡ್ಕೋತಾರೆ. 10 ವರ್ಷ ಕಾಲದಲ್ಲೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ. ಇವರು ಅನುಷ್ಠಾನದ ವರದಿ ಕೊಟ್ಟಿದ ತಕ್ಷಣ ಸಚಿವ ಸಂಪುಟಕ್ಕೆ ತಗೊಂಡು ಅದನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಒಪ್ಪಿಗೆನ ಕೊಡುವಂಥದ್ದಾಗುತ್ತೆ. ಆ ವರದಿ ಕೊಟ್ಟ ನಂತರ ಸಾಕಷ್ಟು ಪ್ರಕ್ರಿಯೆಗಳು, ಸಾಕಷ್ಟು ಸಭೆಗಳು, ಎಲ್ಲ ಹಂತದಲ್ಲೂ ಸಭೆಗಳು ನಡೆದು ಕಾಲೇಜ್ ಮಟ್ಟದಿಂದ ಹಿಡಿದು ಯೂನಿವರ್ಸಿಟಿ ಮಟ್ಟದಲ್ಲಿ ಹಿಡಿದು ವರ್ಕ್ಶಾಪ್, ಟೀಚರ್ಸ್ ವರ್ಕ್ಶಾಪ್, ವರ್ಚುವಲ್ ಕಾನ್ಫರೆನ್ಸ್, ಸತತವಾಗಿ 106 ಸಭೆಗಳು ಎಲ್ಲ ಹಂತದಲ್ಲೂ ಸಭೆಗಳನ್ನು, ಶಿಕ್ಷಕರ ಸಭೆ, ಯೂನಿವರ್ಸಿಟಿ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸಭೆ, ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಕ್ಷೇತ್ರಗಳು, ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ರೀತಿಯಾದಂಥ ಮಾಧ್ಯಮಗಳ ಬಳಕೆಯನ್ನು ಮಾಡಿಕೊಂಡು ಸವಿಸ್ತಾರವಾಗಿ ಚರ್ಚೆಗಳನ್ನು ಮಾಡಿ ಅನುಷ್ಠಾನವನ್ನು ಮಾಡೋಕ್ಕೆ ಸಾಕಷ್ಟು ಪ್ರಕ್ರಿಯೆಗಳನ್ನು ಮಾಡೋದಂಥದ್ದು ಇನ್ನೊಂದು ಕಡೆ. ಸರ್ಕಾರ ಮಟ್ಟದಲ್ಲೇ ನಾವು ನೋಡಿದಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಅನುಷ್ಠಾನವನ್ನು ಮಾಡೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದದ್ದು ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಸ್ವತಃ ಅವರೇ ಇಂಜಿನಿಯರ್. ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ಸ್ವತಃ ಅವರೇ ಸಭೆಗಳನ್ನು ತಗೊಂಡಿದ್ದಾರೆ. ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಾಧಕ ಬಾಧಕಗಳೇನು, ಸವಾಲೇನು, ಸಮಸ್ಯೆಗಳೇನು, ಅನುಷ್ಠಾನವನ್ನು ಪ್ರಥಮ ಹಂತದಲ್ಲಿ ಮಾಡಲಿಕ್ಕೆ ಏನಿದೆ, 2ನೇ ಹಂತದಲ್ಲಿ ಏನಿದೆ, ಪ್ರಥಮ ಹಂತದಲ್ಲಿ ಅಕಾಡೆಮಿಕ್ ಫ್ರೇಮ್ವರ್ಕ್, 2ನೇ ಹಂತದಲ್ಲಿ ಏನೊಂದು ಲೆಜಿಸ್ಲೇಷನ್ ಫ್ರೇಮ್ವರ್ಕ್ ಮಾಡಬೇಕಾಗಿದೆ, ಸ್ಟ್ರಕ್ಚರಲ್ ಚೇಂಜಸ್ ತರಬೇಕಾಗಿದೆ, ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ತರಬೇಕಾಗಿದೆ. ಪ್ರಥಮ ಹಂತವನ್ನು ಮಾತ್ರ ನಾವು ತಗೊಂಡಿದ್ದು, ಅಕಾಡೆಮಿಕ್ ಫ್ರೇಮ್ವರ್ಕ್ ಮಾತ್ರ ತಗೊಂಡಿದ್ದು. ಅಕಾಡೆಮಿಕ್ ಫ್ರೇಮ್ವರ್ಕ್ನಲ್ಲೂ ಹಲವಾರು ಸಭೆಗಳು ನಡೆದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲೇ ಹಲವಾರು ಸಭೆಗಳು ಅವರು ಒತ್ತಡದ ಮತ್ತು ಬಿಡುವಿಲ್ಲದ ಸಮಯದಲ್ಲೂ ನಾನು ಸ್ವತಃ ಒಬ್ಬ ಉನ್ನತ ಶಿಕ್ಷಣ ಸಚಿವನಾಗಿ ನಾನು ನೋಡಿದ್ದು, ಅವರು ಅದಕ್ಕೆ ಸಾಕಷ್ಟು ಸಮಯ ಕೊಟ್ಟರು. ಇದು ಒಂದು ಹೊಸ ನೀತಿಯನ್ನು ಅನುಷ್ಠಾನವನ್ನು ಮಾಡಬೇಕಾಗಿದೆ, ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಮತ್ತು ಸಭೆಗಳನ್ನು ತಗೊಂಡು ಕ್ರಮವನ್ನು ವಹಿಸ್ತಾರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಅವರಿಗೆ ಬಹಳ ಸಂತೋಷಪಟ್ಟು ಈ ರೀತಿ ಪರಿಣಾಮಕಾರಿಯಾಗಿ ಒಂದು ವ್ಯವಸ್ಥೆಯಲ್ಲಿ, ಒಂದು ಸಮಾಜದಲ್ಲಿ ಎದುರಿಸ್ತಿರುವಂಥ ಪ್ರತಿಯೊಂದು ಸಮಸ್ಯೆಗೂ ಒಂದು ಯುವಕರಿಗೆ ಪ್ರಸ್ತುತವಾಗಿರುವಂಥ ಒಂದು ಶಿಕ್ಷಣ, ಸಮಾಜಮುಖಿ ಶಿಕ್ಷಣ, ಒಂದು ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಸೊಸೈಟಿ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೋಸ್ಕರ ಉದ್ಯೋಗ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಚಿವರುಗಳು ಹೇಳ್ತಿದ್ರು. ಶಿಕ್ಷಣ ಪಡೆದಂಥ ಯುವಕರು
ಓನ್ಲಿ 15% ಮಾತ್ರ ಎಂಪ್ಲಾಯಬಲ್, ಇನ್ ಮಿಕ್ಕಿದವ್ರು ಯಾರು ಎಂಪ್ಲಾಯಬಿಲಿಟಿಗೆ ಎಲಿಜಿಬಲ್ ಇಲ್ಲ. ಎಲ್ಲರಿಗೂ ಪುಸ್ತಕದ ಬದಲಾಗಿ ತಿಳ್ಕೊಂಡಿದ್ದಾರೆ. ನಿಜವಾದ ಕೌಶಲ್ಯತೆ ಬರಲ್ಲ, ಕೆಲಸ ಬರಲ್ಲ, ಉದ್ಯೋಗಕ್ಕೂ ಅವ್ರ ಕಲಿಕೆಗೂ ಸಂಬಂಧ ಇಲ್ಲ. ಸಮಾಜದ ಸಮಸ್ಯೆ ಆಗಿದೆ. ಇಷ್ಟು ಜನ ವಿದ್ಯಾವಂತರಾಗ್ತಿದ್ದಾರೆ, ವಿದ್ಯಾವಂತರಾದ್ರೂ ಸಮಾಜದ ಸಮಸ್ಯೆ ಆಗೇ ಇದೆ. ಸೊ ಇವನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯವಿದೆ? ತಂತ್ರಜ್ಞಾನ ಅಳವಡಿಸ್ಕೋಬೇಕು, ಕೌಶಲ್ಯತೆ ಕೊಡಬೇಕು, ಕುಗ್ರಾಮದಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಕಮರ್ಷಿಯಲೈಸೇಷನ್ ಆಗಬಾರ್ದು, ಎಲ್ಲರಿಗೂ ಅವಕಾಶ ಕೊಡಬೇಕು, ಕೌಶಲ್ಯತೆ ಕೊಡಬೇಕು, ಎಲ್ಲ ಇಂಟಗ್ರೇಷನ್ ಮಾಡಬೇಕು. ಕೌಶಲ್ಯತೆನೇ ಬೇರೆ, ಶಿಕ್ಷಣನೇ ಬೇರೆ. ತಂತ್ರಜ್ಞಾನ ಅಳವಡಿಸ್ಕೊಳ್ಳೋಕ್ಕೂ ಭಾಳ ಅಡಚಣೆಗಳು ಆಗಿದ್ದು. ಸೊ ಈ ಒಟ್ಟಾರೆ ಇವನ್ನೆಲ್ಲ ಬಗೆಹರಿಸಲಿಕ್ಕೆ ಅವಿರತವಾಗಿ ಈ ಒಂದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಎಲ್ಲ ಪ್ರಕ್ರಿಯೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಕೈ ಜೋಡಿಸಿ ಎಲ್ಲ ಸಂಬಂಧಪಟ್ಟ ತಜ್ಞರು ಎಲ್ಲ ಪೂರ್ವಭಾವಿ ತಯಾರಿಗಳನ್ನು ಮಾಡಿ ಹಂತವಾಗಿ ತಯಾರಿಗಳನ್ನು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಅವರಿಗೆ ಸ್ವಾಯತ್ತತೆ ಇದ್ದು ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಲಿಕ್ಕೆ ನಾವು ಪೂರಕವಾಗಿ ವಿ ಜಸ್ಟ್ ಪ್ಲೇಡ್ ಎನ್ ಎನೇಬಲರ್ ರೋಲ್. ಫೆಸಿಲಿಟೇಟ್ ಮಾಡಿಕೊಡ್ಬೇಕು, ಎನೇಬಲ್ ಮಾಡಿಕೊಡ್ಬೇಕು, ಅದಕ್ಕೆ ಬೇಗ ಇರುವಂಥ ಇಂಟಗ್ರೇಷನ್ ಮಾಡಿಕೊಡ್ಬೇಕು. ಇವನ್ನೆಲ್ಲ ಭಾಳ ಸ್ಪಷ್ಟವಾಗಿ ನಮ್ಮ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು. 21ನೇ ಶತಮಾನ ಅಂದರೆ ಜ್ಞಾನ ಆಧಾರಿತವಾಗಿರುವಂಥ ಶತಮಾನ. 21st century ಇಸ್ ನಥಿಂಗ್ ಬಟ್ ಎ ನಾಲೆಜ್ ಬೇಸ್ಡ್ ಸೆಂಚುರಿ. ಹಾಗಾಗಿ ಜ್ಞಾನಕ್ಕೆ ಬಹಳ ಅತಿ ಹೆಚ್ಚಿನ ಒತ್ತನ್ನು ಸಿಗ್ತಿರುವಂಥದ್ದು. ಇಡೀ ವಿಶ್ವದಲ್ಲಿ ಇವತ್ತು ಸರಸ್ವತಿ ಎಲ್ಲಿದೆಯೋ ಅಲ್ಲೇ ಎಲ್ಲ ಪರಿಹಾರ ಸಿಗುವಂಥದ್ದು. ಸರಸ್ವತಿನೇ ಒಂದು ಶಕ್ತಿಯಾಗಿರೋದು. ಹಾಗಾಗಿ ಯಾವ ವ್ಯಕ್ತಿ, ಯಾವ ಜನಾಂಗ, ಯಾವ ಜನರು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ಕೋತಾರೋ, ಗುಣಮಟ್ಟದ ಶಿಕ್ಷಣ, ಅರ್ಲಿಯರ್ ನಾವು ಮಾತಾಡ್ತಿದ್ದೋ ನಂಬರ್ಸ್ನಲ್ಲಿ ಮಾತಾಡ್ತಿದ್ದೋ ಇಷ್ಟು ವಿದ್ಯಾವಂತರಿದ್ದಾರೆ ಏನು ಅಂತ, ಆದರೆ ಗುಣಮಟ್ಟದ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಪ್ರತಿಭೆ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆದರೆ ಇವತ್ತು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಭಾಳ ಸ್ಪಷ್ಟವಾಗಿ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡ್ತಿದೆ. ಕೌಶಲ್ಯತೆ ಅನ್ನೋಂಥದ್ದು ಪ್ರತಿಯೊಂದು ವಿಚಾರ ನಮ್ಮ ಸಮಾಜದಲ್ಲಿರುವಂಥ ಕೌಶಲ್ಯತೆ, ಆರ್ಟಿಷಿಯನ್ನಿಂದ ಹಿಡಿದು, ಆರ್ಟಿಷಿಯನ್ ಅನ್ನೋದು ಬೇರೆ ಯಾರೋ ಅನ್ಕ್ವಾಲಿಫೈಡು ಕ್ವಾಲಿಫಿಕೇಷನ್ ಇಲ್ಲದವ್ರು ಮಾತ್ರ ಆರ್ಟಿಷಿಯನ್ ಆಗಬೇಕು ಅನ್ನೋದಲ್ಲ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇರೋನು ಆರ್ಟಿಷಿಯನ್ ಆಗ್ಬೋದು. ಹೈಯೆಸ್ಟ್ ಕ್ರಿಯೇಟಿವಿಟಿ ಅನ್ನೋಂಥದ್ದು ಬರೋದು, ನಮ್ಮಂತ ನಾವು ವ್ಯಕ್ತಪಡಿಸೋಂಥದ್ದು ಸಾಂಸ್ಕೃತಿಕವಾಗಿ, ಕಲ್ಚರ್ನಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ, ಸಮಾಜಮುಖಿಯಾಗಿ ಎಲ್ಲ, ಲೆಟ್ ಇಟ್ ಬಿ ಎನಿ ಆಸ್ಪೆಕ್ಟ್, ಇಟ್ ಶುಡ್ ಬಿ ಎ ಹೋಲಿಸ್ಟಿಕ್ ಎಜುಕೇಷನ್. ಪರಿಪೂರ್ಣವಾದಂಥ ಶಿಕ್ಷಣ ಬೇಕು, ಅರ್ಧ ಎಜುಕೇಷನ್ ಅಲ್ಲ. ಹಾಗಾಗಿ ಸಂಪೂರ್ಣ ಶಿಕ್ಷಣ ಸಿಗಬೇಕು ಅಂದರೆ ಈ ಹಲವಾರು ಸವಾಲುಗಳಿತ್ತು. ಈ ಎಲ್ಲ ಸವಾಲ್ಗೂ ಸಮಗ್ರವಾಗಿ ಪ್ರಸ್ತುತವಾಗಿ ಎಲ್ಲರೂ ಹೇಳ್ತಿರು ಏನು ತಯಾರಿಲ್ಲದೆ ಅಂತ ಸರ್. ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಅಕ್ರಿಡೇಷನ್ ಸರ್ಕಾರಿ ಕಾಲೇಜುಗಳು ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಅಕ್ರಿಡೇಷನ್ ಏನಾರ ಆಗಿರುವಂಥ ನಂಬರ್ 1 ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣವಾಗಿ ಡಿಜಿಟಲೈಸೇಷನ್, ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕ್ಲಾಸ್ ವೈಸ್, ಸಬ್ಜೆಕ್ಟ್ ವೈಸ್, ಯೂನಿವರ್ಸಿಟಿ ವೈಸ್ ಕಂಪ್ಲೀಟ್ಲಿ ಕ್ಯೂರೇಟ್ ಮಾಡಿ ಇಡೀ ದೇಶದಲ್ಲ, ಇಡೀ ವಿಶ್ವದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಇಡೀ ವಿಶ್ವದಲ್ಲಿ ಯಾವ್ದಾರ ಒಂದು ದೇಶ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್, ಯೂನಿವರ್ಸಿಟಿ ವೈಸ್, ಕ್ಲಾಸ್ ವೈಸ್ ಯಾರು ಕಂಟೆಂಟ್ ಡೆವಲಪ್ ಮಾಡಿದರೆ ನೀವು ಹೇಳಿ, ಅದು ಯಾವುದೂ ಮಾಡಿಲ್ಲ. ಪ್ರಥಮ ರಾಜ್ಯ ಇಡೀ ವಿಶ್ವದಲ್ಲಿ ಮಾಡಿರುವಂಥ ರಾಜ್ಯವಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ. ಇದೇ ಸಾಕ್ಷಿ ಇರೋದು. ನಾವೇನು ಹೇಳ್ತಿರೋದು ಸಾಕ್ಷಿ ಇಲ್ಲದಲ್ಲ, ಮಾಡಿರೋ ಕೆಲಸ ಹೇಳ್ತಾ ಇದ್ದೀವಿ. ಯೂನಿಫೈಡ್ ಡೇಟಾ, ಯು ಬಿಲೀವ್ ಇಟ್ ಆರ್ ನಾಟ್, ಎಂಟೈರ್ ಡಿಜಿಟಲೈಸೇಷನ್ ಹ್ಯಾಸ್ ಬಿನ್ ಡನ್ ಸರ್. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರು ಇದಕ್ಕೆಲ್ಲ ಜವಾಬ್ದಾರಿಯನ್ನು ತಗೊಂಡು ಮುಂಚೂಣಿಯಲ್ಲಿ ನಿಂತು ಆಸಕ್ತಿಯನ್ನು ಕೊಟ್ಟು ನಾಯಕತ್ವವನ್ನು ಹೇಳಬೇಕು ಅಂದರೆ ಹೆಡ್ ಆಫ್ ದ ಸ್ಟೇಟ್, ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಮುಖ್ಯಮಂತ್ರಿ ಅವರು. ಇದು ಪ್ರತಿಯೊಂದು ವಿಚಾರದಲ್ಲೂ ಒಂದೊಂದು ಶಿಕ್ಷಣ ಅನ್ನೋಂಥದ್ದು ವೆರಿ ಸೆನ್ಸಿಟಿವ್ ಇಶ್ಯೂ, ಬಹಳ ಸೂಕ್ಷ್ಮವಾಗಿರೋಂಥದ್ದು. ಮೆನಿ ಸ್ಟೇಕ್ ಹೋಲ್ಡರ್ಸ್, ಎಲ್ಲ ವಿದ್ಯಾವಂತರು, ಕ್ವಶ್ಚನಬಲ್ ಸ್ಕ್ರೂಟಿನಿ ಇದೆ, ಕ್ವಶ್ಚನಬಿಲಿಟಿ ಇದೆ, ಹುಡುಗಾಟಿಕೆ ಅಲ್ಲ. ನೀವು ಇವತ್ತು ನೋಡಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕರ್ನಾಟಕದಲ್ಲಿ ಮೈನಾರಿಟೀಸ್ ಆಗಲಿ, ಯಾವುದೇ ಮಿಷನರಿ ಸಂಸ್ಥೆ ಆಗಲಿ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಆಗಲಿ, ಮುಸಲ್ಮಾನರ ಇನ್ಸ್ಟಿಟ್ಯೂಷನ್ ಆಗಲಿ, ಎಲ್ಲರೂ ಸ್ವಾಗತವನ್ನು ಮಾಡಿದ್ದಾರೆ. ನೀವು ನೋಡಿ ಭಾಳ ಸ್ಪಷ್ಟವಾಗಿ ಎಲ್ಲರೂ ಸ್ವಾಗತವನ್ನು ಮಾಡಿದ್ದಾರೆ. ದೇ ಆರ್ ಫುಲ್ ಆಫ್ ಅಪ್ರಿಸಿಯೇಷನ್. ಇದೇ ಈ ಕಾಲಕ್ಕೆ ಪ್ರಸ್ತುತವಾಗಿರೋದು, ಇದೇ ರೆಲೆವೆಂಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನನ್ನ ಜೊತೆ ಕೂತ್ಕೊಂಡು ಹೇಳಿದ್ರು, ಈ ಪ್ರಸ್ತುತವಾಗಿರುವಂಥ ಸರ್ಕಾರಕ್ಕೆ ನಿಜಕ್ಕೂ ಹೇಳಬೇಕು ಅಂದರೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಶಿಕ್ಷಣ ನೀತಿ ಬಗ್ಗೆ ಅವ್ರು ಓದೇ ಇಲ್ಲ. ಪಠ್ಯ ಪುಸ್ತಕ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ಕೊಂಡ್ಬಿಟ್ಟಾರೆ, ಸಿಲೆಬಸ್ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ಕೊಂಡಿದ್ದಾರೆ. ಸೊ ಒಂದೇ ಒಂದು ನ್ಯೂನತೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ನಾಟ್ ಇವನ್ ಎ ಸಿಂಗಲ್, ಒಂದೇ ಒಂದು ಪಾಯಿಂಟ್ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ನ್ಯೂನತೆ ಇರೋಂಥ ಒಂದೇ ಒಂದು ವಿಚಾರವಿಲ್ಲ. ನನ್ನ ಇದು ಬಹಿರಂಗವಾಗಿರುವಂಥ ಸವಾಲು ಅವರಿಗೆ. ನೀವು ಎಲ್ಲ ಬೇಕಾದ್ರೆ ಚರ್ಚೆ ಕರೀರಿ ಸ್ವಾಮಿ, ನೀವು ಯಾವ ತಜ್ಞರು ಕರ್ಕೊಂಬರ್ತೀರೋ, ನಿಮ್ಮ ಕೈನಲ್ಲಿ ಆಗಲಿಲ್ಲ ಅಂದ್ರೆ ನಿಮ್ಮ ತಜ್ಞರನ್ನೇ ಕರೀರಿ. ನಿಮ್ಮ ಕೈನಲ್ಲಿ ವಿಷಯ ಮಂಡಿಸ್ಲಿಕ್ಕೆ ಆಗಲ್ಲ, ನೀವು ಮಾತಾಡೋಕ್ಕಾಗಲ್ಲ, ನಿಮ್ಗೆ ಹೇಳಕ್ಕೆ ಬರಲ್ಲ, ನೀವು ಓದಲ್ಲ, ತಿಳ್ಕೊಳ್ಳಲ್ಲ, ಆಯಿತು ಬಿಟ್ಬಿಡಿ, ನಿಮ್ಮ ಪರವಾಗಿ ಯಾರನ್ನಾರ ಕಳಿಸಿ. ಸೊ ಇಟ್ಸ್ ಎನ್ ಓಪನ್ ಗುಡ್ ಆಫ್ ದ ಸೊಸೈಟಿ. ಇವತ್ತು ನಾವು ಏನೇ ಮಾಡ್ತಿರೋಂಥದ್ದು ಇದು ವೈಯಕ್ತಿಕ ಪಕ್ಷಕ್ಕೆ ಇರೋವಂಥದ್ದಲ್ಲ, ಇದು ಯಾವುದೋ ಪಕ್ಷದ ಆಸ್ತಿ ಅಲ್ಲ, ಇಡೀ ದೇಶದ ಆಸ್ತಿ. ಕಾಲಕ್ಕೂ ಬೇಕಾಗಿರುವಂಥ
ಒಂದು ನೀತಿಯನ್ನು ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಇದು ಕನ್ಕರೆಂಟ್ ಸಬ್ಜೆಕ್ಟಲ್ಲಿರೋದು, ಕನ್ಕರೆಂಟ್ ಲೀಸ್ಟಲ್ಲಿರುವಂಥದ್ದು. 76ರಲ್ಲಿ 47ನೇ ಅಮೆಂಡ್ಮೆಂಟನ್ನು ತಂದಂಥವ್ರು ಇಂದಿರಾ ಗಾಂಧಿಯವರು. 47ನೇ ಅಮೆಂಡ್ಮೆಂಟು 76ರಲ್ಲಿ ತಂದರು. ಶಿಕ್ಷಣವನ್ನು ಕನ್ಕರೆಂಟ್ ಲಿಸ್ಟಲ್ಲಿ ತಂದವರು ಅವರೇ. ಎನಿ ಡಿಸ್ಪ್ಯೂಟ್ ದ ಸೆಂಟರ್ ಲಾ ಆರ್ ಸೆಂಟರ್ ಪಾಲಿಸಿ ವಿಲ್ ಪ್ರಿವೇಲ್. ಹಾಗಾಗಿ ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? UGC ವಿರುದ್ಧವಾಗಿ ಮಾಡ್ತೀರಾ? ನ್ಯಾಷನಲ್ ರೆಗ್ಯುಲೇಟರಿ ಬಾಡೀಸ್ ವಿರುದ್ಧವಾಗಿ ಮಾಡ್ತೀರಾ? AICT ವಿರುದ್ಧವಾಗಿ ಕೈ ಬಿಟ್ಟು ಮಾಡ್ತೀರಾ? ಅಥವಾ ನ್ಯಾಷನಲ್ ಎಜುಕೇಷನ್ ಕೌನ್ಸಿಲ್ ವಿರುದ್ಧವಾಗಿ ಮಾಡ್ಕೋತೀರಾ? UGC ಬಿಟ್ಟು ಮಾಡ್ಕೋತೀರಾ? ಅಥವಾ ಇಡೀ ವಿಶ್ವನೇ ಬಿಟ್ಟು ಮಾಡ್ತೀರಾ? ಇಡೀ ಭಾರತನೇ ಬಿಟ್ಟು ಮಾಡ್ತೀರಾ? ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಏನನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದೀರಾ. ಇವತ್ತು ಡಿಜಿಟಲೈಸೇಷನ್, ಇವತ್ತು ಯಾವುದೇ ಒಂದು ಕುಗ್ರಾಮದಲ್ಲಿ ಕಲಿಸ್ಲಿಕ್ಕೆ ಜನ ಇಲ್ಲ ಅಂದ್ರೂ ಇವತ್ತು ತಂತ್ರಜ್ಞಾನದ ಬಳಕೆ ಮೂಲಕ ಡಿಜಿಟಲ್ ಲರ್ನಿಂಗು, ಬ್ಲೆಂಡೆಡ್ ಲರ್ನಿಂಗು ಇವತ್ತು ಎಂಥ ಗ್ರಾಮದಲ್ಲಿ ಕುಗ್ರಾಮದಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಇಟ್ಸ್ ಪಾಸಿಬಲ್. ನಾವು 10x ಇಂಪ್ರೂವೈಸೇಷನ್ ಮಾಡಿದ್ದೀವಿ, 10x ಇಂಪ್ರೂವೈಸೇಷನ್ ಮಾಡಿದ್ದೀವಿ. ಮತ್ತು ಯೂನಿಫೈಡ್ ಡೇಟಾ ಒಂದು ಪ್ಲಾಟ್ಫಾರ್ಮ್ ಮೇಲೆ ಹೊಸ ಯೂನಿವರ್ಸಿಟಿಗಳು ಪ್ರಾರಂಭ ಆಗಿರೋದು. ಅವರು ನಾಲೆಡ್ಜ್ ಕಮಿಷನ್ ಬಗ್ಗೆ ಮಾತಾಡ್ತಿದ್ದಾರೆ. ನಾಲೆಡ್ಜ್ ಕಮಿಷನ್ ಅನ್ನು ಯಾವ ಥರ ತೆಗೆದು ಓದಿದ್ದೀರಾ? ಓಕೆ, ಸ್ಯಾಮ್ ಪಿಟ್ರೋಡವರು ಆ ಕಾಲದಲ್ಲಿ ನಾಲೆಡ್ಜ್ ಕಮಿಷನ್ ಅನ್ನು ಕೊಟ್ಟರು. ನ್ಯಾಷನಲ್ ನಾಲೆಡ್ಜ್ ಕಮಿಷನ್, ಸ್ಟೇಟ್ ನಾಲೆಡ್ಜ್ ಕಮಿಷನ್ ಕೊಟ್ಟರು. ಯಾವ ಥರ ನೋಡಿದ್ದೀರಾ? ಇದು ಯಾವುದೂ ನೋಡಿಲ್ಲ. ಇವತ್ತಿಗೆ ಇನ್ನೊಂದು ಅಫಿಲಿಯೇಟಿಂಗ್ ಸಿಸ್ಟಮ್ನೇ ನಡೆಸ್ಕೊಳ್ತೀವಿ, ಇನ್ನು ಅಫಿಲಿಯೇಟಿಂಗ್ ಸಿಸ್ಟಮ್ನಲ್ಲೇ ಇರ್ತೀವಿ. ಅಫಿಲಿಯೇಟಿಂಗ್ ಸಿಸ್ಟಮ್ ಕಾಲ ಹೊಟ್ಟೋಗಿದೆ. ಇನ್ನೂ ನಾವು 75 ವರ್ಷ ಸ್ವಾತಂತ್ರ್ಯ ಬಂದಾದ್ಮೇಲೂ ಇನ್ನೂ ಅಫಿಲಿಯೇಟಿಂಗ್ ಸಿಸ್ಟಮ್ನಲ್ಲೇ ಇದ್ದೀವಿ. ಒಂದು ಶಿಕ್ಷಣ ಸಂಸ್ಥೆಗೆ ಸ್ವಾಯತ್ತತೆ ಕೊಡಂಗಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಕೊಡಂಗಿಲ್ಲ, ಡಿಸೆಂಟ್ರಲೈಸೇಷನ್ ಆಗಂಗಿಲ್ಲ. ಏನನ್ನು ಮಾಡ್ಬೇಕು ನಾವು? ಏನನ್ನು ಕೊಡ್ಲಿಕ್ಕೆ ಸಾಧ್ಯವಿದೆ? ಓದೋದು ಮಕ್ಕಳು, ಓದೋದು ವಿದ್ಯಾಭ್ಯಾಸ ಮಾಡೋದು ಮಕ್ಕಳು. ಆ ಫ್ರೇಮ್ವರ್ಕೇ ಸರಿಯಿಲ್ಲ, ಕಲಿಕೆನೇ ಸರಿಯಿಲ್ಲ ಅಂದಾಗ ಏನನ್ನು ಕಲಿತಾರೆ? ಓದೋಂಥ ಮಕ್ಕಳು, ಕಲೀಲಿಕ್ಕೆ ಆಸಕ್ತಿರೋಂಥ ಮಕ್ಕಳಿಗೆ ಅವಕಾಶ ಕೊಡಬೇಕು. ದೇಶಭಕ್ತಿ, ವೈಜ್ಞಾನಿಕವಾಗಿದೆಯಾ ಈ ಒಂದು ಶಿಕ್ಷಣ ಅಂತ ಕೇಳ್ತಾ ಇದ್ದಾರೆ. ವೈಜ್ಞಾನಿಕವಾಗಿಲ್ಲದೆ ಇನ್ನೇನು ಇರಲಿಕ್ಕೆ ಸಾಧ್ಯವಿದೆ? ಯಾವ ಒಂದು ಲೋಪದೇಶಗಳು ಒಂದೂ ಇಲ್ಲ. ಹಾಗಾಗಿ ಭಾಳ ಪ್ರಸ್ತುತವಾಗಿರುವಂಥದ್ದು ಇಷ್ಟು ವಿಚಾರಗಳನ್ನು ಈ ಕಾಲಕ್ಕೆ ಪ್ರಸ್ತುತವಾಗಿರುವಂಥದ್ದು. ಮತ್ತು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಂದರ್ಭದಲ್ಲಿ ಯಾರ್ಯಾರು ಉನ್ನತ ಶಿಕ್ಷಣಕ್ಕೆ ಬರ್ತಿದ್ದಾರೋ ಪ್ರತಿಯೊಬ್ಬರಿಗೂ ಕೌಶಲ್ಯತೆ ಕೊಡ್ತಾ ಇದ್ವಿ. 100%ಗೆ 100% ಕೌಶಲ್ಯತೆಯನ್ನು ಇವತ್ತಿನ ಕಾಲಕ್ಕೆ ನಾವು ಕೊಟ್ಟಿರೋವಂಥದ್ದಿದೆ. ITI ಇಂದ ಹಿಡಿದು, ಪಾಲಿಟೆಕ್ನಿಕ್ಕಿಂದ ಹಿಡಿದು, ಇಂಜಿನಿಯರಿಂಗಿಂದ ಹಿಡಿದು, ಡಿಗ್ರಿ ಕಾಲೇಜಿಂದ ಹಿಡಿದು ಇವತ್ತು ನ್ಯಾಸ್ಕಾಮ್ ಜೊತೆ ಭಾರತದಲ್ಲಿ ಪ್ರಥಮ ರಾಜ್ಯ ನ್ಯಾಸ್ಕಾಮ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಕ್ಲೌಡ್ ಕಂಪ್ಯೂಟಿಂಗ್, IoT ಎಲ್ಲವನ್ನೂ ಕೊಟ್ಟಂಥದ್ದು, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಕೊಟ್ಟಂಥ ಪ್ರಥಮ ರಾಜ್ಯ. ವರ್ಷಾನುವರ್ಷ ಪಾರ್ಟ್ ಆಫ್ ದ ಅಕಾಡೆಮಿಕ್ ಪ್ರೋಗ್ರಾಮ್ ಕೊಟ್ಟಂಥ ರಾಜ್ಯ ನಮ್ಮದು. ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೊಟ್ಟಿರೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಎಲ್ಲ ಜ್ಞಾನ ಪಡ್ಕೋತೀರ, ನಿಮ್ಮ ಆರೈಕೆ, ನಿಮ್ಮ ಆರೋಗ್ಯದ ಬಗ್ಗೆ ಏನು ತಿಂದರೆ ಒಳ್ಳೆಯದು, ಏನು ಮಾಡಿದ್ರೆ ಒಳ್ಳೆಯದು, ದೈಹಿಕ ಚಟುವಟಿಕೆಗಳೇನು, ನಿಮ್ಮ ಆರೋಗ್ಯದ ಬಗ್ಗೆ ತಿಳುವಳಿಕೆ ಅದನ್ನೂ ಬೇಡ ಅಂತಾರೆ. ಮತ್ತು ಏನು ಶಿಕ್ಷಣ ಪಡೆಯುವಂಥದ್ದು ಏನು? ನಿಮ್ಮನ್ನು ನೀವು ಆರೈಕೆ ಮಾಡ್ಕೊಳ್ಳೋಕೆ ಬರಲ್ಲ, ಆರೋಗ್ಯ ಪಡ್ಕೊಳ್ಳೋಕೆ ಬರಲ್ಲ, ಪರಿಪೂರ್ಣ ವ್ಯಕ್ತಿ ಆಗಿರೋಕ್ಕೆ ಬರಲ್ಲ ಅಂದರೆ ಇನ್ನೇನು ಮಾಡೋದು? ಸೊ ಈ ಶಿಕ್ಷಣ ಏನು ತೊಗೊಳ್ಳೋದು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಡಿಜಿಟಲ್ ಲಿಟ್ರಸಿ ಕೊಡೋಂಥದ್ದಾಗಲಿ, ಫೈನಾನ್ಷಿಯಲ್ ಲಿಟ್ರಸಿ ಕೊಡೋದಾಗಲಿ, ಮಲ್ಟಿ ಡಿಸಿಪ್ಲಿನರಿ, ಮಲ್ಟಿ ಎಂಟ್ರಿ, ಮಲ್ಟಿ ಎಕ್ಸಿಟ್, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ನ ಸಂಪೂರ್ಣವಾಗಿ ಅಳವಡಿಸಿದ್ವಿ. ಪ್ರಥಮ ವರ್ಷ ನೀವು ಪೂರೈಸಿದ್ರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ನಲ್ಲಿ ಭಾಳ ಸ್ಪಷ್ಟವಾಗಿ ಅಳವಡಿಸೋಂಥದ್ದಾಗಿದೆ. ಆ ಒಂದು ವರ್ಷ ಹೊಡೆದ್ರೆ ಯಾವ ಉದ್ಯೋಗಕ್ಕೆ ಅರ್ಹನಿದ್ದಾನೆ, ವಾಟ್ ಕೈಂಡ್ ದಟ್ ಕ್ವಾಲಿಫಿಕೇಷನ್ ಈಸ್ ಗುಡ್ ಫಾರ್ ವಾಟ್, ಯಾವ ರೀತಿ ಉದ್ಯೋಗವನ್ನು ಮಾಡಲಿಕ್ಕೆ ಅವ್ನು ಸೂಕ್ತ ಇದ್ದಾನೆ. ನಾವು ಮಾಡ್ಕೊಂಡಿರೋದಲ್ಲ, ಇಡೀ ಇಂಡಸ್ಟ್ರಿ ಇಂಟರ್ನ್ಯಾಷನಲ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ನಲ್ಲಿ ಇಂಡಸ್ಟ್ರಿಗಳ ಜೊತೆ ಕೈ ಜೋಡಿಸಿ ಮಾಡಿರೋಂಥದ್ದು. ಹಾಗಾಗಿ ಕೇವಲ ಜ್ಞಾನ ಒಂದೇ ಅಲ್ಲ, ಉದ್ಯೋಗ ಒಂದೇ ಅಲ್ಲ, ಒಂದು ಉತ್ತಮ ನಾಗರಿಕ, ಜವಾಬ್ದಾರಿಯುತವಾದಂಥ ನಾಗರಿಕ, ಸಮಾಜಮುಖಿ ನಾಗರಿಕ, ಪರಿಪೂರ್ಣವಾಗಿರುವಂಥ ನಾಗರಿಕ ನಿರ್ಮಾಣ ಮಾಡಲಿಕ್ಕೆ ಒಂದು ಉತ್ತಮವಾಗಿರುವಂಥ, ಪರಿಪೂರ್ಣವಾಗಿರುವಂಥ, ಜನಪರವಾಗಿರುವಂಥ, ವಿದ್ಯಾರ್ಥಿಪೂರ್ವಕವಾಗಿ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುವಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಅದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ನಮಗೆ ದೊಡ್ಡ ಶಕ್ತಿ. ನೀವೇನು ಕೊಟ್ಟರು ಸಾಧ್ಯವಿಲ್ಲ. ನಮಗೆ ಗುಣಮಟ್ಟದ ಶಿಕ್ಷಣ, ಪ್ರತಿಭೆ, ಕೌಶಲ್ಯತೆ ಕೊಟ್ಟರೆ ಮಾತ್ರ ನಮ್ಮ ಬದುಕನ್ನು ನಮ್ಮ ಸ್ವಂತ ಕಾಲ ಮೇಲೆ ನಿಂತು ನಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಿರ್ತದೆ. ಬೇರೆ ಇನ್ನೇನು ಕೊಟ್ಟರು ಇದಕ್ಕೆ ಮಿಗಿಲಾಗಿ ಇನ್ನೇನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಬೇರೆವೆಲ್ಲ ಆ್ಯಡೆಡ್ ಫೀಚರ್ಸ್ ಅಷ್ಟೇ. ಬೇಸಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಕ್ವಾಲಿಟಿ ಎಜುಕೇಷನ್, ಪರಿಪೂರ್ಣವಾಗಿರುವಂಥ ಎಜುಕೇಷನ್. ಹಾಗಾಗಿ ಇದನ್ನೆಲ್ಲ ಕಡೆಗಣಿಸುವಂಥದ್ದು, ಇದರಲ್ಲಿ ಪೊಲಿಟಿಕ್ಸ್ ಮಾಡೋಂಥದ್ದು ಸ್ಟೇಟಲ್ಲಿ ಊರ್ಜಿತವಾಗಲ್ಲ. ಯಾವುದು ಇದು ಊರ್ಜಿತವಾಗಲ್ಲ, ಯಾವುದು ಪ್ರಸ್ತುತವಾಗಿರಲ್ಲ. ಸರ್ಕಾರಗಳು ಬದಲಾಗ್ತಿದ್ರು ಯಾರು 3 ವರ್ಷ ಈಗ ಇಂಪ್ಲಿಮೆಂಟೇಷನ್ ಮಾಡಿ 3 ವರ್ಷ ಆಗಿರೋಂಥ ಪಾಲಿಸಿನ ಬದಲಾಯಿಸುವಂಥ ಕೆಲಸಕ್ಕೆ ಯಾರೂ ತೊಡಗಲ್ಲ. ಮೂರ್ಖತನದ ಪರಮಾವಧಿ. ಹಾಗಾಗಿ 3 ವರ್ಷ ಆದಮೇಲೆ ಯಾರು ನೀತಿ ಹಿಂದೆ ಪಡೀಲಿಕ್ಕಾಗತ್ತಾ? ಇದೇನು ನಾವೇ ಮಾಡಿರೋ ಪ್ರತ್ಯೇಕವಾಗಿ ವಿಶೇಷವಾಗಿ ಮಾಡ್ಕೊಂಡಿರೋಂಥದ್ದಲ್ಲ. ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಸೇರಿ ಮಾಡಿರೋಂಥ ಪ್ರಕ್ರಿಯೆಯಲ್ಲಿ ನಾವು ಸಹ ಭಾಗಿಗಳಾಗಿ ಅದರ ಜೊತೆಯಾಗಿ ನಾವು ಕೆಲಸವನ್ನು ಮಾಡಿ ಅನುಷ್ಠಾನವನ್ನು ಮಾಡಿ ಇಡೀ ಭಾರತದಲ್ಲೇ ನಮ್ಮ ರಾಜ್ಯ ಹೆಸರುವಾಸಿಯಾಗಿರೋದು. ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ಶಿಕ್ಷಣಕ್ಕೆ, ಆವಿಷ್ಕಾರಕ್ಕೆ, ತಂತ್ರಜ್ಞಾನಕ್ಕೆ, ಉದ್ಯಮಶೀಲತೆಗೆ ಯಾವುದೇ ಕ್ಷೇತ್ರ ತೊಗೊಳ್ಳಿ ಪ್ರತಿಯೊಂದರಲ್ಲೂ ನಂಬರ್ 1 ಸ್ಥಾನದಲ್ಲಿರೋದು ನಮ್ಮ ಕರ್ನಾಟಕ ರಾಜ್ಯ. ನಮ್ಮ ಕರ್ನಾಟಕ ರಾಜ್ಯ ನಂಬರ್ 1.
ನೋವೇರ್ ನೋ ಕಂಪ್ಯಾರಿಸನ್ ನೀವು ಹೇಳಿದ್ರೆ 50% ನಾವು ಇನ್ನು ದೇಶ ಇಡೀ 50% ಆ ರೇಂಜಲ್ಲಿ ಇದ್ದೀವಿ. ಬೆಂಗಳೂರು ಕರ್ನಾಟಕದ ಹುಡುಗರು ಅಂದರೆ ಎತ್ಕಾಣ್ತಾರೆ, ಆ ರೀತಿ ರೇಂಜಿಗಿದ್ದಾರೆ. ಸೊ ಆ ರೀತಿ ಟ್ಯಾಲೆಂಟ್ಗಳು ಎತ್ಕಾಣೋಂಥದ್ದಿದೆ. ಇಷ್ಟು ಅದ್ಭುತವಾಗಿರುವಂಥ ಇಂಥ ನಾಡನ್ನು ಇವು ಕೈಗೆ ಸಿಗಾಕೊಂಡು ಇದರ ಪರಿಜ್ಞಾನವಿಲ್ಲದೆ ಸಮಸ್ಯೆಗೆ ಸಿಲುಕ್ತಿದೆ. ಈ ರೀತಿ ಆಗಬಾರ್ದು. ನಿಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ವಿದ್ಯಾರ್ಥಿಗಳ ಸಬಲೀಕರಣ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಲಿಕ್ಕೆ ನೀವು ಉತ್ತಮವಾಗಿ ಕಾರ್ಯವನ್ನು ಮಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಿಕೊಂಡು ಒಪ್ಕೊಳ್ಳುವಂಥದ್ದನ್ನ ತಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಈ ಶಿಕ್ಷಣ ನೀತಿಯನ್ನು ಒಪ್ಪುವಂಥ ಕೆಲಸಗಳಾಗಲಿ. ಇಲ್ಲದಿದ್ದರೆ ನಾವು ಜಾಗೃತಿ ಆಂದೋಲನವನ್ನು ಮಾಡಿ ಬೀದಿಗಿಳಿದು ಎಲ್ಲ ಕಡೆಯೂ ಜಾಗೃತಿಯನ್ನು ಮೂಡಿಸಿ ಜನ ಎದ್ದು ನಮ್ಮ ಭವಿಷ್ಯಕ್ಕೆ ಯಾಕಪ್ಪ ನಿನ್ನ ಭವಿಷ್ಯ ಹಾಳು ಮಾಡ್ಕೋ, ತೊಂದರೆ ಇಲ್ಲ, ನೀ ಹೇಗಿದ್ರು ಭಾಳ ಸೀನಿಯರ್ ಆಗಿದ್ದೀರಾ, ಯು ಆರ್ ಇನ್ ದ ಫ್ಲ್ಯಾಗ್ ಎಂಡ್, ಬಟ್ ನಮ್ಮ ಭವಿಷ್ಯ, ಯುವಕರ ಭವಿಷ್ಯ ಯಾಕೆ ಹಾಳು ಮಾಡ್ತೀರಾ? ಅದ್ರ ಜೊತೆ ಚೆಲ್ಲಾಟ ಬೇಡ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಸಂದೇಶ ಈ ಸರ್ಕಾರಕ್ಕೆ, ಯುವಕರ ಶಕ್ತಿ ಏನು ಅಂತ ತಿಳಿಸುವಂಥ ಕೆಲಸಗಳು ಎಲ್ಲ ಯುವಕರಿಂದ ಆಗಬೇಕು. ಈ ದಿಕ್ಕಿನಲ್ಲಿ ನಾವು ಸಹ ಎಲ್ಲರೂ ಭಾಗಿಗಳಾಗಿ ಈ ಕೈ ಜೋಡಿಸಿ ಪ್ರಸ್ತುತವಾಗಿರುವಂಥ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಭದ್ರಾಗಿರೋಣ ಅಂತ ತಿಳಿಸಿ ನನ್ನ 2 ಮಾತನ್ನು ಕೇಳಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.